ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ. ರಾಶಿ ಭವಿಷ್ಯಕ್ಕೂ ಹೋಗಕ್ಕಿಂತ ಮುಂಚೆ ಕೆಲವರು ವಿಚಾರಗಳ ಬಗ್ಗೆ ಹೇಳ್ಬೇಕಾಗಿದೆ. ಏನಂದ್ರೆ, ಮೊದಲನೇದಾಗಿ ನಿಜವಾದ ಜ್ಯೋತಿಷನ ಕಂಡಿಡೋದನ್ನ ಜನ ತಿಳ್ಕೊಬೇಕಾಗಿದೆ. ಯಾಕೆಂದ್ರೆ ಜ್ಯೋತಿಷದಲ್ಲಿ ಮೋಸ, ಆಮೇಲೆ ವಶೀಕರಣ ಮಾಡ್ಕೊಡ್ತೀನಿ ಅಂತ ಮೋಸ ಮಾಡ್ತಾರೆ. ಆಮೇಲೆ ಇನ್ನ ಬೇರೆ ಬೇರೆ ತರದ್ದು ದೊಡ್ಡ ದೊಡ್ಡ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ. ಎಲ್ಲ ಜ್ಯೋತಿಷದಲ್ಲಿ ಇಲ್ಲ. ಮೊದಲನೇದಾಗಿ ನ್ಯೂಮರಾಲಜಿ ಪ್ರಕಾರವಾಗಿ ಆಮೇಲೆ ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಹಸ್ತ ಸಾಮುದ್ರಿಕೆಯಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿನ ಇಂಡಿಯನ್ ಪಾಮಿಸ್ಟ್ ಅನ್ಕೊಂಡು ಈ ತರದಲ್ಲಿ ಯಾವ್ದು ಕೂಡ ಭವಿಷ್ಯ ನಿರೂಪಣೆ ಮಾಡೋಕ್ ಆಗಲ್ಲ. ನಮ್ಮ ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸು ಕರೆಕ್ಟ್ ಆಗಿರ್ಬೇಕು, ಲಗ್ನ ಕರೆಕ್ಟ್ ಆಗಿರ್ಬೇಕು. ಲಗ್ನ ಮಿಸ್ಟೇಕ್ ಆಗೋ ಸಾಧ್ಯತೆಗಳಿರುತ್ತೆ, ಯಾಕಂದ್ರೆ ತುಂಬಾ ಬೇಗ ಬದಲಾವಣೆ ಆಗುತ್ತೆ. ಇದನ್ನ ಕಂಡುಹಿಡಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಆತ ಹೇಳ್ಬೇಕು. ಹೇಳಿ ಆ ಲಗ್ನವನ್ನ ತಿದ್ದಿ ಮುಂದಿನ ಭವಿಷ್ಯವನ್ನು ಹೇಳ್ಬೇಕಾಗತ್ತೆ. ಹಿಂದೆ ನಡೆದಿರೋ ಘಟನೆಗಳನ್ನ ಕಂಪಲ್ಸರಿ ಹೇಳ್ಬೇಕಾಗತ್ತೆ. ಅಂದ್ರೆ ಅಕ್ಯುರೇಟ್ ಅಂತಲ್ಲ, ಒಂದು ಟೈಮ್ ಪೀರಿಯಡ್ ಅಲ್ಲಿ ಈ ತರ ಘಟನೆಗಳು ನಡೆದಿರೋ ಸಾಧ್ಯತೆ. ಯಾಕೆಂದ್ರೆ ಲಗ್ನವನ್ನು ಕಂಡಿಡಿಯಕ್ಕೆ ಇವೆಲ್ಲ ಮಾಡ್ಕೊಂಡ ಮೇಲೆ ಪೂಜೆಗಳನ್ನ ಸಜೆಸ್ಟ್ ಮಾಡುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಯಾವುದೇ ಒಂದು ನಿಮಗೆ ರಮಲ ಶಾಸ್ತ್ರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದ್ಯಾವುದು ಕೂಡ ಅದ್ರಲ್ಲಿ ಉಲ್ಲೇಖ ಇಲ್ಲ. ನಿಮಗೆ ಆ ಜ್ಯೋತಿಷದ ಪ್ರಕಾರವಾಗಿ ಅಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಮೈನ್ ಗ್ರಂಥ ಆಗಿರೋದ್ರಿಂದ ಅದರಲ್ಲಿರೋ ಪರಿಹಾರಗಳು ಬಂದು ಬಹಳ ಸಿಂಪಲ್. ಮಂತ್ರ ಜಪ, ದಾನಗಳು, ಸ್ತೋತ್ರಗಳು, ಇದು ಮಾತ್ರ ಇದೆ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾಡ್ಬೋದು, ಯಾವುದೇ ಭೇದ ಭಾವ ಇಲ್ಲ. ಸೊ ಈ ಬಗೆಯಲ್ಲಿ ಹೋಗ್ಬೇಕೆ ಹೊರತು ಕಾಳ ಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇಲ್ಲ. ಆಗ್ಲೇ ಕುಜ ದೋಷದ ಬಗ್ಗೆನೂ ಡಿಬೇಟ್ಸ್ ಇದೆ, ಪಿತೃದೋಷದ ಬಗ್ಗೆ ಡಿಬೇಟ್ಸ್ ಇದೆ. ಇದೆಲ್ಲ ಕೂಡ ಯಾವ್ದು ಇಲ್ಲಿರೋ ದೋಷಗಳನ್ನ ಹೇಳಿ, ಈಗ ಮೊನ್ನೊಬ್ಬ ಹೇಳ್ತಿದ್ರು ಅದ್ಯಾವುದೋ ಒಂದು ದ್ವಿಕಳತ್ರ ಯೋಗ ಇದೆ ಅಂತ. ಇವೆಲ್ಲ ಜ್ಯೋತಿಷದಲ್ಲಿ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಎದುರಿಸ್ತಾರೆ. ಸೊ ಆತರ ನಂಬಬೇಡಿ. ಜ್ಯೋತಿಷ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೇದು ಕೆಟ್ಟದ್ದು ಟೈಮ್ ಪೀರಿಯಡ್ ನ ಮಾತ್ರ ಹೇಳ್ಬೋದು. ನಿಮ್ಮ ಹಣೆ ಬರವನ್ನ ಕಂಪ್ಯೂಟರ್ ಚೇಂಜ್ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜ್ಯೋತಿಷದ ಪ್ರಕಾರವಾಗಿ ಒಳ್ಳೆಯ ಕೆಟ್ಟ ಟೈಮು ಮತ್ತೆ ಅದನ್ನ ನ್ಯೂಟ್ರಲ್ ಮಾಡೋದಕ್ಕೋಸ್ಕರ ಕೆಲವು ಸಿಂಪಲ್ ಪರಿಹಾರಗಳನ್ನ ಜ್ಯೋತಿಷ ತಿಳಿಸ್ತಾರೆ. ಸೊ ಈ ಬಗ್ಗೆಯಲ್ಲಿ ಜಾತಕ ನೋಡ್ಸೋದಕ್ಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಜಾತಕವನ್ನ ತೋರಿಸಬಹುದು. ಈ ಕನ್ಸಲ್ಟೇಷನ್ ತಗೊಳ್ಬಹುದು. ಮೇಷ ರಾಶಿ 22 ಫೆಬ್ರವರಿ 2026ರಿಂದ ನಡಿಬಹುದಂತ ವಾರ ಫಲದಲ್ಲಿ ಈ ತಿಂಗಳ ಕೊನೆಯ ವಾರದಲ್ಲಿ ಮೇಷ ರಾಶಿಯವರಿಗೆ ಏನೆಲ್ಲ ಘಟನೆಗಳಿದೆ ಅಂತ ನೋಡೋದಾದ್ರೆ, ಈಗ ಬಹಳ ಮುಖ್ಯವಾಗಿ ನನಗನ್ನಿಸ್ತಿರುವಂಥದ್ದು ಮೇಷರಾಶಿಯವರಿಗೆ ಕೋಪದ ಸ್ವಭಾವ ಇರೋದ್ರಿಂದ ಸ್ವಲ್ಪ ಅವರ ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಇಶ್ಯೂಸ್ಗಳು ಬರ್ಬೋದು, ಉದ್ಯೋಗಕ್ಕೆ ರಿಲೇಟೆಡ್ ಆಗಿ ಇಶ್ಯೂಸ್ಗಳು ಬರ್ಬೋದು, ಸಮಸ್ಯೆಗಳು ಬರ್ಬೋದು, ಉದ್ಯೋಗ ಕಳ್ಕೊಳ್ಳುವಂತಹ ಸಮಸ್ಯೆಗಳು ಬರ್ಬೋದು. ಕೇವಲ ಕಮ್ಯುನಿಕೇಶನ್ ಸಮಸ್ಯೆಗಳಿಂದ ಇದನ್ನ ಬಗೆಹರಿಸ್ಕೋಬೇಕು. ತಾಳ್ಮೆಯಿಂದ ಇರಬೇಕಾಗತ್ತೆ. ನೀವೇನಾದ್ರೂ ಉದ್ಯೋಗ ಬದಲಾವಣೆ ಮಾಡೋ ನಿರ್ಧಾರಗಳನ್ನ ಮಾಡಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಸೊ ಇದು ಬಹಳ ಮುಖ್ಯ. ಇದ್ರ ನಂತರದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ಬಹಳ ಚೆನ್ನಾಗಿದೆ. ವಿವಾಹದ ಸಾಧ್ಯತೆ, ವಿವಾಹ ನಡೆಯೋ ಸಾಧ್ಯತೆ, ಎಂಗೇಜ್ಮೆಂಟ್ ಆಗೋ ಸಾಧ್ಯತೆ, ಯಾವಾಗಲೂ ಬಂದು ನೋಡ್ಕೊಂಡು ಹೋಗಿರ್ತಾರ ಸಂಬಂಧ, ಅವ್ರು ಪುನಃ ಬರೋ ಸಾಧ್ಯತೆಗಳಿರುತ್ತೆ. ಆಮೇಲೆ ಎಲ್ಲ ಒಂದು ಸಂಬಂಧ ನಿಮಗೆ ಬಹಳ ಅನಿರೀಕ್ಷಿತವಾಗಿ ಸಿಗೋ ಸಾಧ್ಯತೆಗಳಿರುತ್ತೆ. ಆಮೇಲೆ ವೈವಾಹಿಕ ಜೀವನದಲ್ಲೂ ಕೂಡ ಬಹಳ ನೆಮ್ಮದಿಯ ವಾತಾವರಣ, ದೂರ ಆಗಿದ್ದ ದಂಪತಿಗಳು ಹತ್ರ ಆಗುವಂತ ಸಾಧ್ಯತೆ ಆಗಿರ್ಬೋದು. ಆಮೇಲೆ ಬಹಳ ನೆಮ್ಮದಿಯ ದಾಂಪತ್ಯದ ಸಂತೋಷವನ್ನು ಪಡೆಯುವಂತ ಅವಕಾಶ. ಕೆಲವರಿಗೆ ಕೋರ್ಟ್ ಮೆಟ್ಟಿಲಿರ್ತಾರೆ, ಬೇರೆ ಬೇರೆ ಕಾರಣಗಳಿಂದ ದೂರ ಆಗಿರ್ತಾರೆ. ಇವರೆಲ್ಲರೂ ಸಹ ಪುನಃ ಒಂದಾಗುವಂತಹ ಸಾಧ್ಯತೆ ಈ ಒಂದು ಮೇಷರಾಶಿಯವರಿಗೆ ಇದೆ. ಆಮೇಲೆ ಬಿಸ್ನೆಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ತೀರ, ಆ ಹೊಸ ಬಿಸ್ನೆಸ್ ಕೂಡ ಸಕ್ಸಸ್ ಸಿಗೋ ಸಾಧ್ಯತೆ. ಬಟ್ ಏನಾಗುತ್ತೆ ಅಂತಂದ್ರೆ, ದ್ವಿತೀಯಾಧಿಪತಿ 11ನೇ ಮನೆಯಲ್ಲಿರುವಂಥದ್ದು ಶುಕ್ರ ಗ್ರಹ ಬಹಳ ಉತ್ತಮ. ಇಲ್ಲಿ ವಿವಾಹದ ಸಾಧ್ಯತೆ ಬಹಳ ಸಾಧ್ಯತೆ ಇದೆ. ವಿವಾಹ ಒಂದೇ ಅಂತಲ್ಲ, ಲಾಭದ ಸಾಧ್ಯತೆ. ಅಂದ್ರೆ ಶುಕ್ರ ಗ್ರಹ ವಿವಾಹಕ್ಕೂ ಕೂಡ ಕಾರಕನಾಗಿರ್ತಾನೆ. ವಿವಾಹ ಹೇಗೆ ಒಂದು ಲಾಭದ ವಾಗಿ ಮಾರ್ಪಾಡುತ್ತೋ, ಅಂದ್ರೆ ನಿಮಗೆ ಅನುಕೂಲವಾಗಿರುವಂತಹ ಸಂಬಂಧ ಸಿಕ್ಕಿ ಮದುವೆ ಹೇಗೆ ಆಗುತ್ತೋ ಹಾಗೆಯೇ ಬಿಸ್ನೆಸ್ಗಳಲ್ಲೂ ಕೂಡ ಲಕ್ಷ್ಮಿ ಪ್ರಾಪ್ತಿ ಅಂದ್ರೆ ಹಣದ ಪ್ರವಾಹ ಅಂದ್ರೆ ಫೈನಾನ್ಷಿಯಲ್ ಫ್ಲೋ ಹೆಚ್ಚಾಗುವ ಸಾಧ್ಯತೆ ಈ ಮೇಷರಾಶಿಯವರಿಗೆ ಇದೆ. ಆಮೇಲೆ ಯೂಶುವಲ್ ಆಗಿ 3ನೇ ಮನೆಯಿರುವಂತಹ ಗುರುಗ್ರಹ ಒಂದು ಅನವಶ್ಯಕವಾಗಿರುವಂತಹ ಸಂಚಾರವನ್ನ ಕೊಡುತ್ತೆ, ಅನವಶ್ಯಕವಾಗಿರುವಂತಹ ಓಡಾಟ ತಿರುಗಾಟಗಳನ್ನ ಮಾಡುತ್ತೆ. ಜೊತೆಯಲ್ಲಿ 7.5 ಬಗ್ಗೆ ಹೇಳ್ಬೇಕು. 7.5 ಬಗ್ಗೆ ಭಯ ಪಡಬೇಡಿ. ಏನೇನೋ ಪೂಜೆಗಳು ಏನೇನೋ ಹೇಳ್ತಾ ಅವೆಲ್ಲ ಮಾಡಿಸ್ಬೇಡಿ. ನಿಮ್ಗೆ ಅಷ್ಟು ಭಯ ಇದ್ರೆ ಕೇವಲ ನೀವು ಹನುಮಾನ್ ಚಾಲೀಸವನ್ನ ಹೇಳಿದ್ರೆ ಸಾಕು. ಇದರಿಂದ ಎಷ್ಟೋ ಅದು ನ್ಯೂಟ್ರಲ್ ಆಗುತ್ತೆ. ಒಂದು ವೇಳೆ ಇದ್ರ ಬಗ್ಗೆ ನೀವು ಡೀಪಾಗಿ ತಿಳ್ಕೊಬೇಕು ಅಂದ್ರೆ 7.5 ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಅದನ್ನ ನೀವು ಅಷ್ಟಕವರ್ಗದಲ್ಲಿ ಪಾಯಿಂಟ್ಸ್ ಕಮ್ಮಿ ಇರಬೇಕು, ಅವಯೋಗಿ ಆಗಿರ್ಬೇಕು, ಶನಿಯ ಒಂದು ಪ್ರಭಾವ ನಿಮ್ಮ ಮೇಲೆ ಆಗ್ಬೇಕು ಅಂದ್ರೆ ಶನಿಯ ದಶೆ ನಡೀತಿದ್ರೆ ಬಹಳ ಇಂಪಾರ್ಟೆಂಟ್ ಕನ್ಸಿಡರ್ ಮಾಡ್ಬೇಕಾಗತ್ತೆ ಟ್ರಾನ್ಸಿಟ್ ಅಲ್ಲಿ, ಅಂದ್ರೆ ಗೋಚಾರದಲ್ಲಿ.
ಅದನ್ನ ಬಿಟ್ಟು ಸುಮ್ಮನೆ ಅದನ್ನ ಎದುರಿಸೋದಕ್ಕೆ ಅಸ್ತ್ರವಾಗಿ ಕೆಲವರು ಉಪಯೋಗಿಸ್ತಾರೆ, ನಂಬಕ್ ಹೋಗ್ಬೇಡಿ. ಸೊ 7.5 ಅಭಿವೃದ್ಧಿನೂ ಆಗಿರೋ ಉದಾಹರಣೆಗಳು ಬಹಳಷ್ಟಿದೆ. ಅನಂತರದಲ್ಲಿ ಸಾಲದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಬಹಳ ಒಂದು ವಿಶೇಷವಾಗಿರುವಂತ ದಾರಿಗಳು ಸಿಗ್ಬೋದು. ಈಗ ಸಾಲ ಅಂತಂದ್ರೆ 1-2 ದಿನ ಯಾವಾಗ ಕ್ಲಿಯರ್ ಆಗುತ್ತೆ ಸರ್ ಅಂತಾರೆ, ಆ ರೀತಿ ನೀವು ಕೇಳಬಾರ್ದು. ಇದು ನೀವೊಂದು ಪ್ಲಾನ್ ಮಾಡ್ಕೋಬೇಕು, ಸ್ಟೆಪ್ ಬೈ ಸ್ಟೆಪ್ ಅದನ್ನ ತೀರಿಸ್ತಾ ಹೋಗ್ಬೇಕು, ಇನ್ಕಮ್ ನ ಜಾಸ್ತಿ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ತುಂಬಾ ಜನ ಮತ್ತೆ ಸಾಲಗಳು ಮಾಡ್ಕೊಂಡು ಪ್ರಾಬ್ಲಮ್ ಸಿಗಾಕೊಳ್ತಾರೆ. ಇದು ಒಂದು ಏನಂದ್ರೆ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೋಬೇಕು. ಕೆಲವರು ಹೇಳ್ತಿರ್ತಾರೆ ಇಷ್ಟವೆಂದು ಅಗತ್ಯ ಇಲ್ಲದ ವಸ್ತುಗಳನ್ನ ಕೊಳ್ಳಬೇಡ ಅಂತ. ಆತರ ಇಷ್ಟವಿದ್ರೂ ಸಹ ಅಗತ್ಯ ಇಲ್ಲದೆ ತಗೊಳಕ್ ಹೋಗ್ಬೇಡಿ, ಸಾಲನ ಮಾಡಕ್ ಹೋಗ್ಬೇಡಿ. ಸೆಲ್ಫ್ ಕಂಟ್ರೋಲ್ ಇಂದ ಮ್ಯಾನೇಜ್ ಮಾಡೋದನ್ನ ಕಲೀರಿ. ಯಾಕಂದ್ರೆ ಜ್ಯೋತಿಷ ಅಂತಂದ್ರೆ ಎಲ್ಲದಕ್ಕೂ ಕೂಡ ಸಾಲ ತೀರೋಕೊಂದ್ ಪೂಜೆ, ಮದುವೆ ಆಗೋಕೊಂದ್ ಪೂಜೆ ಈ ತರ ಸಜೆಸ್ಟ್ ಮಾಡೋದಲ್ಲ. ವ್ಯಕ್ತಿತ್ವದಲ್ಲಿ ಬದಲಾವಣೆ, ಕ್ಯಾರೆಕ್ಟರ್ ಅಲ್ಲಿ ಬದಲಾವಣೆ, ನಮ್ಮ ಆಲೋಚನೆ ಬದಲಾವಣೆ ಮಾಡ್ಕೊಳ್ಳೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಜ್ಯೋತಿಷದಲ್ಲಿ ಈ ಟೆಂಡೆನ್ಸೀಸ್ ನ, ಈ ಟೈಮ್ ಪೀರಿಯಡ್ ನಾವು ಐಡೆಂಟಿಫೈ ಮಾಡ್ಬೇಕಷ್ಟೇ. ಸೊ ಸಾಲದಿಂದ ಹೊರಗಡೆ ಬರುವಂತ ಅವಕಾಶಗಳು ಸಿಗುತ್ತೆ. ಗೃಹ ನಿರ್ಮಾಣದ ಅವಕಾಶ ಆಗುತ್ತೆ. ಮನೆ ಕಟ್ಟಬೇಕು ಅಂತಿರೋರಿಗೆ, ವಿವಾಹ ಮತ್ತೆ ಮನೆಗೆ ಸಂಬಂಧಪಟ್ಟಂತೆ ಓಡಾಡ್ತಿರುವಂತವ್ರಿಗೆ, ಮನೆ ಮಾರಾಟ ಮಾಡಬೇಕು ಅಂತಿರೋರಿಗೆ ಗೃಹ ನಿರ್ಮಾಣದ ಅವಕಾಶ ಆಗುತ್ತೆ. ಗೃಹ ನಿರ್ಮಾಣ ಅಂತ ಕಂಪ್ಲೀಟ್ ನಿರ್ಮಾಣ ಅಂತಲ್ಲ, ಅದೊಂದು ಪ್ರೋಗ್ರೆಸ್. ಈಗ ಒಂದು ದಾರಿ ನಿಮಗೆ ಸಿಗೋ ಸಾಧ್ಯತೆಗಳು ಇರುತ್ತೆ. ಅನಂತರದಲ್ಲಿ ಸಂತಾನದ ಅವಕಾಶ ಚೆನ್ನಾಗಿದೆ. ಮತ್ತೆ ವಿದೇಶದಲ್ಲಿ ಜಾಬ್ ಮಾಡುತ್ತಿರೋರು ಬಹಳ ಅನುಕೂಲವಾಗಿದೆ. ಮಕ್ಕಳಿಂದ ಸಂತಸದ ಸುದ್ದಿಯನ್ನ ಕೇಳ್ತಾರೆ. ಮಕ್ಕಳಿಂದ ಏನೋ ನೋವಾಗಿರುತ್ತೆ, ಬೇಜಾರಾಗಿರುತ್ತೆ, ಸಂತಸದ ಸುದ್ದಿಯನ್ನ ಕೇಳ್ತಾರೆ. ಹಾಗೇನೆ ದಾಯಾದಿಗಳು, ಅಣ್ಣ ತಮ್ಮದ್ರ ಮಧ್ಯೆ ಏನಾದ್ರು ಕಿರಿಕಿರಿಗಳು ಉಂಟಾಗಿದ್ರೆ ಮತ್ತೆ ಒಂದಾಗುವಂತಹ ಸಾಧ್ಯತೆಗಳು ಈ ಒಂದು ಮೇಷರಾಶಿಯವರಿಗೆ ಖಂಡಿತವಾಗ್ಲೂ ಇದೆ ಅಂತ ಹೇಳ್ಬೋದು. ಜೊತೆಯಲ್ಲಿ ನನಗೆ ಅನಿಸ್ತಾ ಇರುವಂತದ್ದು ಬಹಳ ಲಾಭದಾಯಕವಾಗಿರುತ್ತೆ. ಜಾತಕದಲ್ಲಿ ಯಾವ ದಶೆ ನಡೀತಿದೆ ಅಂತ ನೋಡ್ಕೊಳ್ಳಿ. ದಶ ಫೇವರಬಲ್ ಆಗಿದ್ದು ನಿಮಗೆ ಟ್ರಾನ್ಸಿಟ್ ಅನುಕೂಲವಾಗಿದ್ರೆ ನೀವು ಬಿಸ್ನೆಸ್ ಅಲ್ಲಿ ಬಹಳ ದೊಡ್ಡ ಮಟ್ಟದ ಅಭಿವೃದ್ಧಿನ ಪಡಿತೀರಾ. ಮತ್ತೆ ಕೆಲವರು ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿರ್ತಾರೆ, ಅದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಈ ತರ ಯಾವ್ದಾದ್ರು ಮಿಲಿಟರಿ ಈ ತರ ಸೇವೆಗಳಿಗೆ ಪ್ರಯತ್ನ ಮಾಡ್ತಿದ್ರೆ ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ. ಅಂದ್ರೆ ಕುಜಗ್ರಹ ಇಲ್ಲಿ ಎಕ್ಸಾಲ್ಟೆಡ್, ಜಾತಕದಲ್ಲೂ ಕೂಡ ಎಕ್ಸಾಲ್ಟೆಡ್ ಅಂದ್ರೆ ಉಚ್ಚ ಸ್ಥಾನದಲ್ಲಿ ಇದನ್ನ ನೋಡ್ಕೊಳ್ಳಿ. ಕುಜ ಅಂತಂದ್ರೆ ಶಕ್ತಿಯ ಸಂಕೇತ. ಸೊ ಆ ಗ್ರಹ ಎನರ್ಜಿ ಇದ್ದಂಥವ್ರು ಯೂಶುವಲ್ ಆಗಿ ಒಂದು ಆರ್ಮಿ, ಮಿಲಿಟರಿ ಈ ತರದಲ್ಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಸ್ತಿ ಹೋಗೋದಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ಆ ಬಗೆಯಲ್ಲಿ ನಾವು ಯೋಚನೆ ಮಾಡಬಹುದು. ಇನ್ನು ಉಳಿದಂತೆ ವಿಶೇಷವಾಗಿ ಕುಟುಂಬದಲ್ಲಿ ನೆಮ್ಮದಿ, ಸಂತೋಷದ ವಾತಾವರಣ, ಹಾಗೇನೆ ಆರೋಗ್ಯದಲ್ಲಿ ಸುಧಾರಣೆ ಎಲ್ಲ ಕೂಡ ಮೇಷರಾಶಿಯವರಿಗಿದೆ. ನಮಸ್ಕಾರ.